ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಬೇಸಿಗೆಯಲ್ಲಿ ತಂಪಾದ ಶರ್ಬತ್ತನ್ನು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹಿತ ಅನಿಸುತ್ತೆ. ಎಷ್ಟು ನೀರು ಕುಡಿದ್ರೂ ದಣಿವಾರಲ್ಲ. ಈ ಥರ ರುಚಿಯಾದ ಶರ್ಬತ್ ಕುಡಿದಾಗ ಮನಸ್ಸಿಗೂ ಖುಷಿಯಾಗುತ್ತೆ, ಹಾಗೆ ಬಹಳ ಸುಲಭವಾಗಿ ಮಾಡ್ಕೋಬೋದು. ಮೊಹಬ್ಬತ್ ಕಾ ಶರ್ಬತ್ ಮಾಡೋದಕ್ಕೆ ಒಂದು ಬೌಲಿಗೆ 2 ಸ್ಪೂನಷ್ಟು ನಾನು ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ತುಳಸಿ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಸ್ಪೂನಿಗೆ ಆ ಬೌಲ್ ತುಂಬ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 1/4 ಗಂಟೆ ಬಿಟ್ಟರೆ ಸಾಕು, ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಹಾಗೆ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಈ ಶರ್ಬತ್ತು ಹೆಚ್ಚಾಗಿ ರಂಜಾನ್ ತಿಂಗಳಲ್ಲಿ, ರಂಜಾನಿನ ಫುಡ್ ಮೇಳದಲ್ಲಿ ನಾವು ಈ ಶರ್ಬತ್ತನ್ನು ನೋಡ್ಬೋದು. ಭಾಳ ರುಚಿಯಾಗಿರುತ್ತೆ. ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ತಂಪು ಕೂಡ. ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ಆಲ್ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತೆಗೆದಿದ್ದೀನಿ. ಇಲ್ಲ ಅಂದರೆ ಸೀಡ್ಲೆಸ್ ಕಲ್ಲಂಗಡಿ ಹಣ್ಣನ್ನು ತೊಗೊಂಡ್ರೆ ಇನ್ನೂ ಸುಲಭವಾಗಿ ಮಾಡ್ಬೋದು. ನೋಡಿ, ನಾನು ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸ್ಬಿಟ್ಟು ಆರಿಸಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ತಣ್ಣಗಿರೋ ಹಾಲನ್ನೇ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗೆ ಒಂದು 1/4 ಕಪ್ಪು ರೂಹ್ ಅಫ್ಜಾವನ್ನು ಹಾಕ್ಕೊಳ್ತಾ ಇದ್ದೀನಿ. ರೂಹ್ ಅಫ್ಜಾದಲ್ಲೇ ಹೆಚ್ಚು ಸಿಹಿ ಇರೋ ಕಾರಣ ನಾನು 1 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೊಳ್ಬೋದು. ಸಕ್ಕರೆ ಕರಗೋ ತನಕ ಈಗ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ. ಕೋರ್ಮಂಗ್ಲಾದ ರಂಜಾನ್ ಫುಡ್ ಮೇಳಾಗೆ ಹೋಗಿದ್ದೆ. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು ಫುಡ್ ಎಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಒಳ್ಳೆಯ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫುಡ್ಡನ್ನೆಲ್ಲ. ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ತುಂಬ ಒಳ್ಳೊಳ್ಳೆ ಡಿಶಸ್ ಕೂಡ ಇದೆ. ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಪ್ಪದೇ ಹೋಗಿ ನೋಡಿ. ನೋಡಿ, ಸಕ್ಕರೆ, ರೂಹ್ ಅಫ್ಜಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿಟ್ಕೊಂಡಂಥ ಸಬ್ಜಾ ಸೀಡ್ಸ್ನ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ತುಳಸಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು 4-5 ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ. ಸಮ್ಮರಲ್ಲಿ ಕುಡಿಯುವ ಶರ್ಬತ್ ಅಂದರೆ ತಣ್ಣಗಿರಬೇಕು ತಾನೇ. ನೋಡಿ, ತಣ್ಣಗಿರೋ ಮೊಹಬ್ಬತ್ ಕಾ ಶರ್ಬತ್ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ಒಂದು ಸರಿ ಈ ಮೊಹಬ್ಬತ್ ಕಾ ಶರ್ಬತ್ತನ್ನು ಮಾಡಿಕೊಡಿ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಪದೇ ಪದೇ ಕೇಳ್ತಾನೆ ಇರ್ತಾರೆ ಬೇಸಿಗೆ ಮುಗಿಯೋವರೆಗೂ. ನಿಮಗೆ ಮಾಡಿ ಮಾಡಿ ಸಾಕಾಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಸ್ವಲ್ಪ ಹೆಚ್ಚಿದಂಥ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಹಾಗೆ ಒಂದು ಸ್ಪೂನಷ್ಟು ರೂಹ್ ಅಫ್ಜಾನ ಹಾಕ್ಕೊಳ್ಳೋಣ ಮೇಲ್ಗಡೆ. ನೋಡಿ, ನೋಡೋದಕ್ಕೆ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.